ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನಾಳೆ ಸಾರಿಗೆ ಮುಷ್ಕರ ಇರುತ್ತೋ ಇಲ್ವೋ, ನಾಳೆ ಬಸ್ಗಳು ಓಡಾಡುತ್ತೋ ಇಲ್ವೋ, ಈ ಎಲ್ಲಾ ವಿಚಾರಗಳು ಕೆಲ ಹೊತ್ತಿನಲ್ಲಿಯೇ ಇತ್ಯರ್ಥ ಆಗ್ಲಿಕ್ಕಿದೆ. ಸರ್ಕಾರಕ್ಕೆ ಸಾರಿಗೆ ನೌಕರರ ಮುಷ್ಕರ ಈಗ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕೆಲವೇ ಹೊತ್ತಿನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಆಗುತ್ತೆ. ನಾಳೆ ರಾಜ್ಯದ ಜನತೆಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯ ಹಾಗಿದ್ದಾರೆ. ಕಾರಣ ಸಾರಿಗೆ ನೌಕರರು ಮುಷ್ಕರಕ್ಕೆ ಇಳಿದಿದ್ದೇ ಆದ್ರೆ ಬಸ್ಗಳು ಸಿಗೋದಿಲ್ಲ ಓಡಾಡೋದಕ್ಕೆ. ಇಡೀ ರಾಜ್ಯದಲ್ಲಿ ಬಸ್ಗಳು ಓಡಾಡೋದಿಲ್ಲ. ಹಬ್ಬದ ಹೆಬ್ಬಾಗಿಲಲ್ಲೇ ಸಾರಿಗೆ ಸಂಪರ್ಕ ಬಂದ್ ಆಗುತ್ತಾ? ನಾಳೆ ಸರ್ಕಾರಿ ಬಸ್ಗಳು ರಸ್ತೆಗೆ ಇಳಿಯೋದಿಲ್ವಾ ಹಾಗಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಇರಲ್ಲ, ಬಿಎಂಟಿಸಿ ಬಸ್ ಇರಲ್ಲ, ಎನ್ಡಬ್ಲ್ಯೂಕೆಆರ್ಟಿಸಿ ಬಸ್ ಇರಲ್ಲ, ಕೆಕೆಆರ್ಟಿಸಿ ಬಸ್ ಇರಲ್ಲ. ನಾಳೆ ಪ್ರಯಾಣಿಕರಿಗೆ ಬಸ್ಗಳು ಸಿಗೋದೇ ಇಲ್ವಾ ಅನ್ನೋಂಥ ಪ್ರಶ್ನೆ ಇದೆ. 12ವರೆಗೆ ಮುಖ್ಯಮಂತ್ರಿಗಳ ಜೊತೆಗೆ ಸಾರಿಗೆ ನೌಕರರ ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ಬೇಡಿಕೆ ಈಡೇರಿಸುವ ಮಹತ್ವದ ಮಾತುಕತೆ ಆದರೆ ಆ ಮಾತನ್ನ ಸಾರಿಗೆ ನೌಕರರು ಒಪ್ಪಿದರೆ ನಾಳೆ ಮುಷ್ಕರ ಇರೋದಿಲ್ಲ. ಸಾರಿಗೆ ನೌಕರರ ಮನವೊಲಿಸುವಂತ ಕೆಲಸ ಮುಖ್ಯಮಂತ್ರಿಗಳಿಂದ ಆಗಬೇಕಾಗಿದೆ. ಅದು ಆದರೆ ಮಾತ್ರ ನಾಳೆ ಮುಷ್ಕರ ಇರೋದಿಲ್ಲ. ಇನ್ ಕೇಸ್ ಆಗ್ಲಿಲ್ವೋ ನಾಳೆ ಸಾರಿಗೆ ಮುಷ್ಕರ ಆರಂಭ. ಸಾರಿಗೆ ನೌಕರರು ಸಂಘಟಿತ ಹೋರಾಟಕ್ಕೆ ಈಗಾಗಲೇ ಮುಂದಾಗ್ಬಿಟ್ಟಿದ್ದಾರೆ. ನೀವು ಎಸ್ಮಾ ಬಿಟ್ಟು ಬೇಕಾದ ಜಾರಿ ಮಾಡ್ರಿ, ನಾವು ಮಾತ್ರ ಈ ಸಾರಿ ಹೋರಾಟವನ್ನ ಮಾಡಿಯೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 3 ವರ್ಷಗಳ ಹಿಂದೆ ಇದೇ ರೀತಿ ಪ್ರತಿಭಟನೆ ಆಗಿದ್ವು. ಸಾರಿಗೆ ನೌಕರರು 2021ರಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 17 ದಿನ ಅವತ್ತು ಪ್ರೊಟೆಸ್ಟ್ ಮಾಡಿದ್ರು. ಈಗ ಮತ್ತೆ ಅಂತದ್ದೇ ದಿನಗಳು. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನಾಳೆ ಸಾರಿಗೆ ಮುಷ್ಕರ ಇರುತ್ತೋ ಇಲ್ವೋ, ನಾಳೆ ಬಸ್ಗಳು ಓಡಾಡುತ್ತೋ ಇಲ್ವೋ, ಈ ಎಲ್ಲಾ ವಿಚಾರಗಳು ಕೆಲ ಹೊತ್ತಿನಲ್ಲಿಯೇ ಇತ್ಯರ್ಥ ಆಗ್ಲಿಕ್ಕಿದೆ. ಸರ್ಕಾರಕ್ಕೆ ಸಾರಿಗೆ ನೌಕರರ ಮುಷ್ಕರ ಈಗ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕೆಲವೇ ಹೊತ್ತಿನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಆಗುತ್ತೆ. ನಾಳೆ ರಾಜ್ಯದ ಜನತೆಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯ ಹಾಗಿದ್ದಾರೆ. ಕಾರಣ ಸಾರಿಗೆ ನೌಕರರು ಮುಷ್ಕರಕ್ಕೆ ಇಳಿದಿದ್ದೇ ಆದ್ರೆ ಬಸ್ಗಳು ಸಿಗೋದಿಲ್ಲ ಓಡಾಡೋದಕ್ಕೆ. ಇಡೀ ರಾಜ್ಯದಲ್ಲಿ ಬಸ್ಗಳು ಓಡಾಡೋದಿಲ್ಲ. ಹಬ್ಬದ ಹೆಬ್ಬಾಗಿಲಲ್ಲೇ ಸಾರಿಗೆ ಸಂಪರ್ಕ ಬಂದ್ ಆಗುತ್ತಾ? ನಾಳೆ ಸರ್ಕಾರಿ ಬಸ್ಗಳು ರಸ್ತೆಗೆ ಇಳಿಯೋದಿಲ್ವಾ ಹಾಗಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಇರಲ್ಲ, ಬಿಎಂಟಿಸಿ ಬಸ್ ಇರಲ್ಲ, ಎನ್ಡಬ್ಲ್ಯೂಕೆಆರ್ಟಿಸಿ ಬಸ್ ಇರಲ್ಲ, ಕೆಕೆಆರ್ಟಿಸಿ ಬಸ್ ಇರಲ್ಲ. ನಾಳೆ ಪ್ರಯಾಣಿಕರಿಗೆ ಬಸ್ಗಳು ಸಿಗೋದೇ ಇಲ್ವಾ ಅನ್ನೋಂಥ ಪ್ರಶ್ನೆ ಇದೆ. 12ವರೆಗೆ ಮುಖ್ಯಮಂತ್ರಿಗಳ ಜೊತೆಗೆ ಸಾರಿಗೆ ನೌಕರರ ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ಬೇಡಿಕೆ ಈಡೇರಿಸುವ ಮಹತ್ವದ ಮಾತುಕತೆ ಆದರೆ ಆ ಮಾತನ್ನ ಸಾರಿಗೆ ನೌಕರರು ಒಪ್ಪಿದರೆ ನಾಳೆ ಮುಷ್ಕರ ಇರೋದಿಲ್ಲ. ಸಾರಿಗೆ ನೌಕರರ ಮನವೊಲಿಸುವಂತ ಕೆಲಸ ಮುಖ್ಯಮಂತ್ರಿಗಳಿಂದ ಆಗಬೇಕಾಗಿದೆ. ಅದು ಆದರೆ ಮಾತ್ರ ನಾಳೆ ಮುಷ್ಕರ ಇರೋದಿಲ್ಲ. ಇನ್ ಕೇಸ್ ಆಗ್ಲಿಲ್ವೋ ನಾಳೆ ಸಾರಿಗೆ ಮುಷ್ಕರ ಆರಂಭ. ಸಾರಿಗೆ ನೌಕರರು ಸಂಘಟಿತ ಹೋರಾಟಕ್ಕೆ ಈಗಾಗಲೇ ಮುಂದಾಗ್ಬಿಟ್ಟಿದ್ದಾರೆ. ನೀವು ಎಸ್ಮಾ ಬಿಟ್ಟು ಬೇಕಾದ ಜಾರಿ ಮಾಡ್ರಿ, ನಾವು ಮಾತ್ರ ಈ ಸಾರಿ ಹೋರಾಟವನ್ನ ಮಾಡಿಯೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 3 ವರ್ಷಗಳ ಹಿಂದೆ ಇದೇ ರೀತಿ ಪ್ರತಿಭಟನೆ ಆಗಿದ್ವು. ಸಾರಿಗೆ ನೌಕರರು 2021ರಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 17 ದಿನ ಅವತ್ತು ಪ್ರೊಟೆಸ್ಟ್ ಮಾಡಿದ್ರು. ಈಗ ಮತ್ತೆ ಅಂತದ್ದೇ ದಿನಗಳು. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನಾಳೆ ಸಾರಿಗೆ ಮುಷ್ಕರ ಇರುತ್ತೋ ಇಲ್ವೋ, ನಾಳೆ ಬಸ್ಗಳು ಓಡಾಡುತ್ತೋ ಇಲ್ವೋ, ಈ ಎಲ್ಲಾ ವಿಚಾರಗಳು ಕೆಲ ಹೊತ್ತಿನಲ್ಲಿಯೇ ಇತ್ಯರ್ಥ ಆಗ್ಲಿಕ್ಕಿದೆ. ಸರ್ಕಾರಕ್ಕೆ ಸಾರಿಗೆ ನೌಕರರ ಮುಷ್ಕರ ಈಗ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕೆಲವೇ ಹೊತ್ತಿನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಆಗುತ್ತೆ. ನಾಳೆ ರಾಜ್ಯದ ಜನತೆಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯ ಹಾಗಿದ್ದಾರೆ. ಕಾರಣ ಸಾರಿಗೆ ನೌಕರರು ಮುಷ್ಕರಕ್ಕೆ ಇಳಿದಿದ್ದೇ ಆದ್ರೆ ಬಸ್ಗಳು ಸಿಗೋದಿಲ್ಲ ಓಡಾಡೋದಕ್ಕೆ. ಇಡೀ ರಾಜ್ಯದಲ್ಲಿ ಬಸ್ಗಳು ಓಡಾಡೋದಿಲ್ಲ. ಹಬ್ಬದ ಹೆಬ್ಬಾಗಿಲಲ್ಲೇ ಸಾರಿಗೆ ಸಂಪರ್ಕ ಬಂದ್ ಆಗುತ್ತಾ? ನಾಳೆ ಸರ್ಕಾರಿ ಬಸ್ಗಳು ರಸ್ತೆಗೆ ಇಳಿಯೋದಿಲ್ವಾ ಹಾಗಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಇರಲ್ಲ, ಬಿಎಂಟಿಸಿ ಬಸ್ ಇರಲ್ಲ, ಎನ್ಡಬ್ಲ್ಯೂಕೆಆರ್ಟಿಸಿ ಬಸ್ ಇರಲ್ಲ, ಕೆಕೆಆರ್ಟಿಸಿ ಬಸ್ ಇರಲ್ಲ. ನಾಳೆ ಪ್ರಯಾಣಿಕರಿಗೆ ಬಸ್ಗಳು ಸಿಗೋದೇ ಇಲ್ವಾ ಅನ್ನೋಂಥ ಪ್ರಶ್ನೆ ಇದೆ. 12ವರೆಗೆ ಮುಖ್ಯಮಂತ್ರಿಗಳ ಜೊತೆಗೆ ಸಾರಿಗೆ ನೌಕರರ ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ಬೇಡಿಕೆ ಈಡೇರಿಸುವ ಮಹತ್ವದ ಮಾತುಕತೆ ಆದರೆ ಆ ಮಾತನ್ನ ಸಾರಿಗೆ ನೌಕರರು ಒಪ್ಪಿದರೆ ನಾಳೆ ಮುಷ್ಕರ ಇರೋದಿಲ್ಲ. ಸಾರಿಗೆ ನೌಕರರ ಮನವೊಲಿಸುವಂತ ಕೆಲಸ ಮುಖ್ಯಮಂತ್ರಿಗಳಿಂದ ಆಗಬೇಕಾಗಿದೆ. ಅದು ಆದರೆ ಮಾತ್ರ ನಾಳೆ ಮುಷ್ಕರ ಇರೋದಿಲ್ಲ. ಇನ್ ಕೇಸ್ ಆಗ್ಲಿಲ್ವೋ ನಾಳೆ ಸಾರಿಗೆ ಮುಷ್ಕರ ಆರಂಭ. ಸಾರಿಗೆ ನೌಕರರು ಸಂಘಟಿತ ಹೋರಾಟಕ್ಕೆ ಈಗಾಗಲೇ ಮುಂದಾಗ್ಬಿಟ್ಟಿದ್ದಾರೆ. ನೀವು ಎಸ್ಮಾ ಬಿಟ್ಟು ಬೇಕಾದ ಜಾರಿ ಮಾಡ್ರಿ,
ನಾವು ಮಾತ್ರ ಈ ಸಾರಿ ಹೋರಾಟವನ್ನ ಮಾಡಿಯೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 3 ವರ್ಷಗಳ ಹಿಂದೆ ಇದೇ ರೀತಿ ಪ್ರತಿಭಟನೆ ಆಗಿದ್ವು. ಸಾರಿಗೆ ನೌಕರರು 2021ರಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 17 ದಿನ ಅವತ್ತು ಪ್ರೊಟೆಸ್ಟ್ ಮಾಡಿದ್ರು. ಈಗ ಮತ್ತೆ ಅಂತದ್ದೇ ದಿನಗಳು. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನಾಳೆ ಸಾರಿಗೆ ಮುಷ್ಕರ ಇರುತ್ತೋ ಇಲ್ವೋ, ನಾಳೆ ಬಸ್ಗಳು ಓಡಾಡುತ್ತೋ ಇಲ್ವೋ, ಈ ಎಲ್ಲಾ ವಿಚಾರಗಳು ಕೆಲ ಹೊತ್ತಿನಲ್ಲಿಯೇ ಇತ್ಯರ್ಥ ಆಗ್ಲಿಕ್ಕಿದೆ. ಸರ್ಕಾರಕ್ಕೆ ಸಾರಿಗೆ ನೌಕರರ ಮುಷ್ಕರ ಈಗ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕೆಲವೇ ಹೊತ್ತಿನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಆಗುತ್ತೆ. ನಾಳೆ ರಾಜ್ಯದ ಜನತೆಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯ ಹಾಗಿದ್ದಾರೆ. ಕಾರಣ, ಸಾರಿಗೆ ನೌಕರರು ಮುಷ್ಕರಕ್ಕೆ ಇಳಿದಿದ್ದೇ ಆದ್ರೆ ಬಸ್ಗಳು ಸಿಗೋದಿಲ್ಲ ಓಡಾಡೋದಕ್ಕೆ. ಇಡೀ ರಾಜ್ಯದಲ್ಲಿ ಬಸ್ಗಳು ಓಡಾಡೋದಿಲ್ಲ. ಹಬ್ಬದ ಹೆಬ್ಬಾಗಿಲಲ್ಲೇ ಸಾರಿಗೆ ಸಂಪರ್ಕ ಬಂದ್ ಆಗುತ್ತಾ? ನಾಳೆ ಸರ್ಕಾರಿ ಬಸ್ಗಳು ರಸ್ತೆಗೆ ಇಳಿಯೋದಿಲ್ವಾ ಹಾಗಿದ್ದಾರೆ? ಕೆಎಸ್ಆರ್ಟಿಸಿ ಬಸ್ ಇರಲ್ಲ, ಬಿಎಂಟಿಸಿ ಬಸ್ ಇರಲ್ಲ, ಎನ್ಡಬ್ಲ್ಯೂಕೆಆರ್ಟಿಸಿ ಬಸ್ ಇರಲ್ಲ, ಕೆಕೆಆರ್ಟಿಸಿ ಬಸ್ ಇರಲ್ಲ. ನಾಳೆ ಪ್ರಯಾಣಿಕರಿಗೆ ಬಸ್ಗಳು ಸಿಗೋದೇ ಇಲ್ವಾ ಅನ್ನೋಂಥ ಪ್ರಶ್ನೆ ಇದೆ. 12ವರೆಗೆ ಮುಖ್ಯಮಂತ್ರಿಗಳ ಜೊತೆಗೆ ಸಾರಿಗೆ ನೌಕರರ ಮೀಟಿಂಗ್ ಇದೆ. ಆ ಮೀಟಿಂಗ್ ನಲ್ಲಿ ಬೇಡಿಕೆ ಈಡೇರಿಸುವ ಮಹತ್ವದ ಮಾತುಕತೆ ಆದರೆ ಆ ಮಾತನ್ನ ಸಾರಿಗೆ ನೌಕರರು ಒಪ್ಪಿದರೆ ನಾಳೆ ಮುಷ್ಕರ ಇರೋದಿಲ್ಲ. ಸಾರಿಗೆ ನೌಕರರ ಮನವೊಲಿಸುವಂತ ಕೆಲಸ ಮುಖ್ಯಮಂತ್ರಿಗಳಿಂದ ಆಗಬೇಕಾಗಿದೆ. ಅದು ಆದರೆ ಮಾತ್ರ ನಾಳೆ ಮುಷ್ಕರ ಇರೋದಿಲ್ಲ. ಇನ್ ಕೇಸ್ ಆಗ್ಲಿಲ್ವೋ ನಾಳೆ ಸಾರಿಗೆ ಮುಷ್ಕರ ಆರಂಭ. ಸಾರಿಗೆ ನೌಕರರು ಸಂಘಟಿತ ಹೋರಾಟಕ್ಕೆ ಈಗಾಗಲೇ ಮುಂದಾಗ್ಬಿಟ್ಟಿದ್ದಾರೆ. ನೀವು ಎಸ್ಮಾ ಬಿಟ್ಟು ಬೇಕಾದ ಜಾರಿ ಮಾಡ್ರಿ, ನಾವು ಮಾತ್ರ ಈ ಸಾರಿ ಹೋರಾಟವನ್ನ ಮಾಡಿಯೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 3 ವರ್ಷಗಳ ಹಿಂದೆ ಇದೇ ರೀತಿ ಪ್ರತಿಭಟನೆ ಆಗಿದ್ವು. ಸಾರಿಗೆ ನೌಕರರು 2021ರಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 17 ದಿನ ಅವತ್ತು ಪ್ರೊಟೆಸ್ಟ್ ಮಾಡಿದ್ರು. ಈಗ ಮತ್ತೆ ಅಂತದ್ದೇ ದಿನಗಳು. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನಾಳೆ ಸಾರಿಗೆ ಮುಷ್ಕರ ಇರುತ್ತೋ ಇಲ್ವೋ, ನಾಳೆ ಬಸ್ಗಳು ಓಡಾಡುತ್ತೋ ಇಲ್ವೋ, ಈ ಎಲ್ಲಾ ವಿಚಾರಗಳು ಕೆಲ ಹೊತ್ತಿನಲ್ಲಿಯೇ ಇತ್ಯರ್ಥ ಆಗ್ಲಿಕ್ಕಿದೆ. ಸರ್ಕಾರಕ್ಕೆ ಸಾರಿಗೆ ನೌಕರರ ಮುಷ್ಕರ ಈಗ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕೆಲವೇ ಹೊತ್ತಿನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಆಗುತ್ತೆ. ನಾಳೆ ರಾಜ್ಯದ ಜನತೆಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯ ಹಾಗಿದ್ದಾರೆ. ಕಾರಣ, ಸಾರಿಗೆ ನೌಕರರು ಮುಷ್ಕರಕ್ಕೆ ಇಳಿದಿದ್ದೇ ಆದ್ರೆ ಬಸ್ಗಳು ಸಿಗೋದಿಲ್ಲ ಓಡಾಡೋದಕ್ಕೆ. ಇಡೀ ರಾಜ್ಯದಲ್ಲಿ ಬಸ್ಗಳು ಓಡಾಡೋದಿಲ್ಲ. ಹಬ್ಬದ ಹೆಬ್ಬಾಗಿಲಲ್ಲೇ ಸಾರಿಗೆ ಸಂಪರ್ಕ ಬಂದ್ ಆಗುತ್ತಾ? ನಾಳೆ ಸರ್ಕಾರಿ ಬಸ್ಗಳು ರಸ್ತೆಗೆ ಇಳಿಯೋದಿಲ್ವಾ ಹಾಗಿದ್ದಾರೆ? ಕೆಎಸ್ಆರ್ಟಿಸಿ ಬಸ್ ಇರಲ್ಲ, ಬಿಎಂಟಿಸಿ ಬಸ್ ಇರಲ್ಲ, ಎನ್ಡಬ್ಲ್ಯೂಕೆಆರ್ಟಿಸಿ ಬಸ್ ಇರಲ್ಲ, ಕೆಕೆಆರ್ಟಿಸಿ ಬಸ್ ಇರಲ್ಲ. ನಾಳೆ ಪ್ರಯಾಣಿಕರಿಗೆ ಬಸ್ಗಳು ಸಿಗೋದೇ ಇಲ್ವಾ ಅನ್ನೋಂಥ ಪ್ರಶ್ನೆ ಇದೆ. 12ವರೆಗೆ ಮುಖ್ಯಮಂತ್ರಿಗಳ ಜೊತೆಗೆ ಸಾರಿಗೆ ನೌಕರರ ಮೀಟಿಂಗ್ ಇದೆ. ಆ ಮೀಟಿಂಗ್ ನಲ್ಲಿ ಬೇಡಿಕೆ ಈಡೇರಿಸುವ ಮಹತ್ವದ ಮಾತುಕತೆ ಆದರೆ ಆ ಮಾತನ್ನ ಸಾರಿಗೆ ನೌಕರರು ಒಪ್ಪಿದರೆ ನಾಳೆ ಮುಷ್ಕರ ಇರೋದಿಲ್ಲ.